ಪುರಾಣ ಭಾರತೀಯ ವಿಜ್ಞಾನಕ್ಕೆ ಮೂಲ. ಅಮರಕೋಶದಿಂದ ಹಿಡಿದು ಹಲವಾರು ಗ್ರಂಥಗಳಲ್ಲಿ ಪುರಾಣಗಳಿಗೆ 5 ಲಕ್ಷಣಗಳು ಇವೆ ಎಂದು ತಿಳಿಸಲಾಗಿದೆ. ಆದರೆ ಭಾಗವತದಲ್ಲಿ ಪುರಾಣಂ ದಶಲಕ್ಷಣಂ ಎಂದು ಹೇಳಲಾಗಿದೆ. ಸರ್ಗೋಸ್ಯಾತ ವಿಸರ್ಗಸ್ಯ ವೃತ್ತಿರಕ್ಷಾಂತರಾಣಿ ಚ ವಂಶೋ ವಂಶಾನುಚರಿತಂ ಸಂಖ್ಯಾ ಹೇತೂರಪಾಶ್ರಯ ದಶಭಿರ್ಲಕ್ಷಣ ಯುಕ್ತಂ ಪುರಾಣಂ ತದ್ವಿದೋ ವಿದುಹ ಕೇಚಿತ್ ಪಂಚವಿಧಂ ಬ್ರಹ್ಮನ್ ಮಹದಲ್ಪ ವ್ಯವಸ್ಥಾಯ. ಭಾಗವತ 17, 7, 9, 10. ಪ್ರತಿ ಪುರಾಣದಲ್ಲಿ ವಂಶಾವಳಿ ಚರಿತ್ರೆ, ಸರ್ಗ ವಿಸರ್ಗಗಳ ಚರಿತ್ರೆ ಎಂದು 5 ಲಕ್ಷಣಗಳಿಗಿಂತ ಹೆಚ್ಚಾಗಿಯೇ ಇವೆ. ಹಾಗೆ ಗರುಡ ಪುರಾಣದಲ್ಲಿಯೂ ಕೂಡ ಭಾಗವತರು ಹೇಳಿದ ಹಾಗೆ 10ಕ್ಕಿಂತ ಹೆಚ್ಚು ಲಕ್ಷಣಗಳು ಇವೆ. ಈ ಪುರಾಣದಲ್ಲಿ 3 ಭಾಗ ಇದೆ: ಆಚಾರಕಾಂಡ, ಕರ್ಮಕಾಂಡ, ಪ್ರೇತಕಾಂಡ, ಧರ್ಮಕಾಂಡ, ಬ್ರಹ್ಮಕಾಂಡ, ಮೋಕ್ಷಕಾಂಡ. ಮೊದಲನೇ ಕಾಂಡವನ್ನು ಪೂರ್ವಕಾಂಡ ಎಂದು, ಕೊನೆಯ 2 ಕಾಂಡಗಳನ್ನು ಸೇರಿಸಿ ಉತ್ತರ ಕಾಂಡ ಎಂದು ಕರೆಯಲಾಗಿದೆ. ಈ ಕಾಂಡಗಳಲ್ಲಿ ಒಂದಕ್ಕಿಂತ ಒಂದು ವಿಷಯಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಲಾಗಿದೆ. ಅಧ್ಯಾಯಗಳ ಸಂಖ್ಯೆಯಲ್ಲೂ ಕೂಡ ಹೋಲಿಕೆ ಇಲ್ಲ. ಆಚಾರ ಕಾಂಡದಲ್ಲಿ 240 ಅಧ್ಯಾಯಗಳು, ಪ್ರೇತಕಾಂಡದಲ್ಲಿ 50 ಅಧ್ಯಾಯಗಳು, ಬ್ರಹ್ಮಕಾಂಡದಲ್ಲಿ 30 ಅಧ್ಯಾಯಗಳು. ಇನ್ನು ಆಚಾರ ಕಾಂಡದಲ್ಲಿ ಇರುವಂತಹ ಅಧ್ಯಾಯಗಳನ್ನು 14 ಪುರಾಣ ಲಕ್ಷಣಗಳ ಬಗ್ಗೆ, 48 ವೈದ್ಯಗಳ ಬಗ್ಗೆ, 61 ಧರ್ಮಶಾಸ್ತ್ರಗಳ ಬಗ್ಗೆ, 8 ನೀತಿಗಳ ಬಗ್ಗೆ, 13 ರತ್ನಶಾಸ್ತ್ರಗಳ ಬಗ್ಗೆ, 43 ಖಗೋಳ ಪದಾರ್ಥ ತತ್ವ ಮುಂತಾದ ವಿಭಿನ್ನ ವಿಷಯಗಳ ಬಗ್ಗೆ ಜ್ಞಾನವನ್ನು ತಿಳಿಸುತ್ತದೆ. ಪ್ರೇತಕಾಂಡದಲ್ಲಿ ಮೃತ್ಯು, ಜೀವಾತ್ಮ, ಮರಣದ ನಂತರ ಪ್ರಯಾಣ, ಕರ್ಮಗಳಿಂದ ಬಿಡುಗಡೆ ಎನ್ನುವ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ವಿವರಿಸಲಾಗಿದೆ. ಇದರಲ್ಲಿ ಮರಣಕ್ಕೂ ಮೊದಲು ಗೋಚರಿಸುವ ಶಕುನಗಳು, ನರಕದ ಮಾರ್ಗ, ಪ್ರೇತ, ನರಕದ ಶಿಕ್ಷೆಗಳು, ಸ್ವಪ್ನ, ಶಕುನಗಳು, ಕರ್ಮಕಾಂಡಗಳು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಪ್ರೇತಗಳೇ ಹೇಳಿರುವ ಕಥೆಗಳು, ಬೌದ್ಧ ಕಥೆಗಳು ಕೂಡ ಇವೆ. ಸಾಕ್ಷಾತ್ ಮಹಾವಿಷ್ಣು, ಶಿವ ಮತ್ತು ಇತರ ದೇವತೆಗಳಿಗೆ ಇದನ್ನು ವಿವರಿಸಿರುವುದರಿಂದ ಇದಕ್ಕೆ ಬಹಳ ಪವಿತ್ರವಾದ ಸ್ಥಾನ ಇದೆ. ಶ್ರೀ ಕೃಷ್ಣ ಗರುಡ ಸಂಭವಾದಿ ರೂಪದಲ್ಲಿ ಇದ್ದ ಗರುಡ ಅಥವಾ ಬ್ರಹ್ಮ ಮೋಕ್ಷಕಾದಿ ಉಪಾಧಿ ಮಾಯೆ ಅವಿದ್ಯೆಗಳನ್ನು ಖಂಡಿಸಿ ನಿಜವಾದ ಜ್ಞಾನವನ್ನು ತಿಳಿಸಿಕೊಡುತ್ತದೆ. ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಬಲಪಡಿಸುತ್ತದೆ. ಗಯಾ ಕ್ಷೇತ್ರದ ವರ್ಣನೆಯನ್ನು ಸಂಪೂರ್ಣವಾಗಿ ಈ ಪುರಾಣ ಹೇಳುತ್ತದೆ. ತಿರುಪತಿ ತಿರುಮಲ ಎನ್ನುವ ಮಾತನ್ನೇ ಉಪಯೋಗಿಸದೆ ಇದ್ದರೂ ಕೂಡ ಶ್ರೀನಿವಾಸ ಮತ್ತು ಅವನ ಬೆಟ್ಟಗಳ ಬಗ್ಗೆ ಪಾರಂಪರಿಕವಾಗಿ ಈ ಪುರಾಣದಲ್ಲಿ ವಿವರಿಸಲಾಗಿದೆ. ಹಾಗೆ ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ಜ್ಞಾನವನ್ನು ಈ ಪುರಾಣ ಕೊಡುತ್ತದೆ. ಇನ್ನು ಗರುಡ ಪುರಾಣದ ಸಾಮಾನ್ಯ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಉಳಿದ ಪುರಾಣಗಳಲ್ಲಿ ಪುರಾಣದ ಲಕ್ಷಣಗಳನ್ನು ಹೇಗೆ ಪಾಲಿಸಿದ್ದಾರೋ ಇಲ್ಲವೋ ತಿಳಿಯದಿದ್ದರೂ ಕೂಡ ಈ ಪುರಾಣದಲ್ಲಿ ಪುರಾಣದ ಎಲ್ಲ ಲಕ್ಷಣಗಳು ಕಾಣಿಸುತ್ತವೆ. ಪೂರ್ವಕಾಂಡದಲ್ಲಿ 240 ಅಧ್ಯಾಯಗಳಿದ್ದರೂ ಕೂಡ ಈ ಪಂಚ ಲಕ್ಷಣಗಳು 14 ಅಧ್ಯಾಯಗಳಲ್ಲೂ ಕೂಡ ಕಾಣಿಸುತ್ತದೆ. 4 ಮತ್ತು 5ನೇ ಅಧ್ಯಾಯದಲ್ಲಿ ಸ್ವರ್ಗ ಪ್ರತಿಸ್ವರ್ಗಗಳು, 6ನೇ ಅಧ್ಯಾಯದಲ್ಲಿ ದೇವತೆಗಳು ಹಾಗೂ ಋಷಿಗಳ ವಂಶಗಳು, 87ನೇ ಮತ್ತು 90ನೇ ಅಧ್ಯಾಯದಲ್ಲಿ ರಾಜವಂಶಗಳು, ಜೊತೆಗೆ ಸಂಕ್ಷಿಪ್ತವಾಗಿ 84 ಅಧ್ಯಾಯದಲ್ಲಿ ಸರ್ಗ ವಿಸರ್ಗ ಮತ್ತು 224ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಅಂತ್ಯದ ಬಗ್ಗೆ ಚರ್ಚಿಸಲಾಗಿದೆ. ಉಳಿದದ್ದು ಈ ಪುರಾಣದಲ್ಲಿ ಬರುವ ಸಾಮಾಜಿಕ ಲಕ್ಷಣಗಳೇ. ಗರುಡ ಪುರಾಣ, ವೈಷ್ಣವ ಪುರಾಣ, ಇನ್ನೊಂದು ವಿಷ್ಣು ಸಹಸ್ರನಾಮ ಎಂದರೆ ಮಹಾಭಾರತದಲ್ಲಿ ಭೀಷ್ಮ ಹೇಳಿರುವುದನ್ನು ಬಿಟ್ಟರೆ ಇದರಲ್ಲಿ ಕಾಣಸಿಗುತ್ತೆ. ವಿಷ್ಣು ಪಂಜರ ಸ್ತೋತ್ರ ಕಾಣಿಸುತ್ತದೆ. ಪಂಚರಾತ್ರ ಸ್ತೋತ್ರಗಳು ವೈಷ್ಣವ ಸಂಪ್ರದಾಯವನ್ನು ಆಚರಿಸುವ ಬಗ್ಗೆ ಈ ಪುರಾಣದಲ್ಲಿ ಹೇಳಲಾಗಿದೆ. ಆದರೆ ಪಾಂಚರಾತ್ರಗಳಲ್ಲಿ ವಿಷ್ಣುವಿಗೆ 4 ವ್ಯೂಹಗಳು ಮಾತ್ರ ಇರುವುದರಿಂದ ಇದರಲ್ಲಿ 9 ವ್ಯೂಹಗಳನ್ನು ಮಾತ್ರ ಹೆಸರಿಸಲಾಗಿದೆ. ಹಾಗೆಯೇ ಇದರ ವೈಷ್ಣವ ಪುರಾಣದಲ್ಲಿ
ವಿಷ್ಣು ರೂಪಗಳು 5 ಮಾತ್ರ ಇದ್ದರೆ ಗರುಡ ಪುರಾಣದಲ್ಲಿ 9 ಬಗ್ಗೆ ಹೇಳಲಾಗಿದೆ. ಸಹಜವಾಗಿ ಈ ಪುರಾಣದಲ್ಲಿ ಮಹಾವಿಷ್ಣುವಿಗೆ ದೊಡ್ಡ ಸ್ಥಾನವನ್ನು ನೀಡಲಾಗಿದೆ. ಅವನ 12 ಅವತಾರಗಳನ್ನು ಒಂದು ಕಡೆ, 22 ಅವತಾರಗಳನ್ನು ಇನ್ನೊಂದು ಕಡೆ ವಿವರಿಸಲಾಗಿದೆ. ಮುಖ್ಯವಾಗಿ ಮಾರ್ಕಂಡೇಯ ಮಹಾಮುನಿ ವಿಷ್ಣುವನ್ನು 14 ಹೆಸರುಗಳಿಂದ ಸ್ತುತಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಶ್ರವಣ ಕೀರ್ತನ ಭಕ್ತಿ ಮಾರ್ಗಗಳ ಬಗ್ಗೆ ಈ ಪುರಾಣ ವಿವರಿಸುವುದನ್ನು ನೋಡಿದರೆ ಇದಕ್ಕೆ ಭಾಗವತದ ಪ್ರಭಾವ ಹೆಚ್ಚಾಗಿದೆ ಎಂದು ಕಾಣಿಸುತ್ತದೆ. ಇದು ವೈಷ್ಣವ ಪುರಾಣವೇ ಆಗಿದ್ರೂ ಕೂಡ ಆ ಒಂದು ಶಾಖೆಯು ಮಾತ್ರ ಸೀಮಿತವಾಗಿಲ್ಲ. ಇತರ ದೇವತೆಗಳ ಪೂಜಾ ವಿಧಾನಗಳು ಕೂಡ ಈ ಪುರಾಣದಲ್ಲಿ ವಿವರಿಸಲಾಗಿದೆ. ಪರಶಿವನ ಬಗ್ಗೆ ಗರುಡ ಪುರಾಣದಲ್ಲಿ ಸಾಕಷ್ಟು ಹೇಳಲಾಗಿದೆ. ಹಾಗೆಯೇ ವಿನಾಯಕ, ಸ್ಕಂದ, ವಿಶಾಖ, ದುರ್ಗಾದಿ ಸಪ್ತ ಮಾತೃಕೆಯರ ಪೂಜಾ ವಿಧಾನಗಳನ್ನು ಬೋಧಿಸಲಾಗಿದೆ. ಬ್ರಹ್ಮ, ಇಂದ್ರ, ಸೂರ್ಯ, ಅಗ್ನಿ, ವಾಯು ದೇವತೆಗಳ ಬಗ್ಗೆ ಪೂಜೆಗಳನ್ನ ಹೇಗೆ ಮಾಡಬೇಕು ಎಂಬುದನ್ನ ಇದರಲ್ಲಿ ತಿಳಿಸಲಾಗಿದೆ. ಭೈರವ, ಸೂರ್ಯ, ಕೃಷ್ಣ, ಶಿವ, ಬ್ರಹ್ಮನ ಅಂಶಗಳಾದ ಅಮೃತೇಶ್ವರನ ಅರ್ಚನೆ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಎನ್ನುವ ವಾಕ್ಯಗಳನ್ನು ಇದರಲ್ಲಿ ಪ್ರತಿಪಾದಿಸಲಾಗಿದೆ. ಗರುಡನ ಹೆಸರಿನಲ್ಲಿ ಒಂದು ಪುರಾಣ ಇರಬೇಕು ಎಂದು ವಿಷ್ಣುವೇ ಅಂದುಕೊಂಡ ಎಂದರೆ ಅವರ ಅನುಗ್ರಹ ಮಾತ್ರವಲ್ಲದೆ ಇವನ ದೊಡ್ಡತನ ಕೂಡ ಇರಬೇಕು. ಇದರ ಬಗ್ಗೆ ಈ ಪುರಾಣದಲ್ಲಿ ಸಾಕಷ್ಟು ಹೇಳಲಾಗಿದೆ. ಇದರಲ್ಲಿ 2-3 ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋಣ. ಹಿಂದೂ ಧರ್ಮದಲ್ಲಿ 2 ಪಂಗಡಗಳಿವೆ. ಒಂದು ವಿಷ್ಣು ಪಂಗಡ, ಇನ್ನೊಂದು ಶೈವ ಪಂಗಡ. ಇದರಲ್ಲಿ 2ಕ್ಕೂ ಸಂಬಂಧಿಸಿದ ಕೆಲವು ವಿಷಯಗಳನ್ನ ಹೇಳಲಾಗಿದೆ. ಲೋಕಪಾಲಕರಾದ ತ್ರಿಮೂರ್ತಿಗಳ ದೇವಸ್ಥಾನಗಳಲ್ಲಿ ಶಿವನ ಗುಡಿಯನ್ನು ಬಿಟ್ಟು ಗರುಡ ಎಲ್ಲಾ ಕಡೆ ಇರ್ತಾನೆ. ಇದರ ದೇವಸ್ಥಾನಗಳಲ್ಲಿ ನವಗ್ರಹ ಮಂಟಪಗಳು ಗರುಡನ ರೂಪದಲ್ಲಿ ನಿರ್ಮಿಸಲಾಗುತ್ತೆ. ದೇವಿ ದೇವಸ್ಥಾನಗಳಲ್ಲಿ ಕಾಣಸಿಗುವ ಪೋತರಾಜು ಕೂಡ ಗರುಡನ ಅಂಶ ಎಂದು ಹಿರಿಯರು ಹೇಳುತ್ತಾರೆ. ಕಲಿಯುಗದಲ್ಲಿ ಹಿಂದೂ ಧರ್ಮಕ್ಕೆ ಆಶ್ರಯ ತಾಣವಾದ ತಿರುಪತಿಯಲ್ಲಿ ಗರುಡನ ಹೆಸರಿನಲ್ಲಿ ಒಂದು ಬೆಟ್ಟವೇ ಇದೆ. ಅದರ ಹೆಸರು ಗರುಡಾದ್ರಿ. ಗರುಡ ಧ್ವಜ ಬಹಳ ಪುನೀತವಾದದ್ದು. ಸಾಗರಗಳ ಮೇಲೆ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುವವರಿಗೆ ಗರುಡ ಧ್ವಜ ಪ್ರಾಣಾಧಾರ. ಅಷ್ಟು ಯಾಕೆ ದೇವತೆಗಳ ಉತ್ಸವದಲ್ಲಿ ಗರುಡ ವಾಹನ ಉತ್ಸವಕ್ಕೆ ಮೊದಲ ಪ್ರಶಸ್ತ್ಯ. ಗರುಡೋತ್ಸವ ದಿನಗಳಲ್ಲಿ ಪಂಚಭೂತಗಳು ಉಚ್ಚಾಯದಲ್ಲಿರುತ್ತದೆ. ಇದನ್ನು ಸಾಮಾನ್ಯರು ಸಹ ಗಮನಿಸಬಹುದು. ಆಕಾಶದಲ್ಲಿ ಗರುಡ ಸುತ್ತಾಡುವುದು, ಬಾನಿನಲ್ಲಿ ಸಪ್ತ ವರ್ಣಗಳು ಕಾಣಿಸಿಕೊಳ್ಳುವುದು ಇದು ಎಲ್ಲರಿಗೂ ಕಾಣಸಿಗುತ್ತೆ. ಇದು ಗರುಡನ ಮಹಾತ್ಮೆ. ಇದಕ್ಕಾಗಿ ಮಹಾವಿಷ್ಣು ಗರುಡನ ಹೆಸರಿನಲ್ಲಿ ಒಂದು ಮಹಾಪುರಾಣವನ್ನು ಸೃಷ್ಟಿ ಮಾಡಿ ಅದನ್ನು ಭಾರತೀಯ ವಿಜ್ಞಾನ ಮೂಲವಾಗಿ ಕೊಟ್ಟಿದ್ದಾನೆ. ಆದ್ದರಿಂದಲೇ ಇದು ಅಕ್ಷರ ಜ್ಞಾನ ಇರುವವರು ಅವಶ್ಯಕವಾಗಿ ಓದಲೇಬೇಕು.